ಎಲ್ರಿಗೂ ನಮಸ್ಕಾರ. ನಾನು ಎಲ್ ವರಲಕ್ಷ್ಮಿ ಮಂಜುನಾಥ್ ಅಂತ ಹೇಳಿ ನಂಜನಗೂಡಿನಲ್ಲಿ ವಾಸವಾಗಿದ್ದೀನಿ. ಮೂಲತಃ ಮೈಸೂರಿನವಳು. ಉಪನ್ಯಾಸಕಿಯಾಗಿ ಶಿಕ್ಷಕಿಯಾಗಿ ಕೆಲಸ ಕೂಡ ಮಾಡಿದ್ದೀನಿ. ಈಗ ಪ್ರಸ್ತುತ ನಾನು ವ್ಯಂಗ್ಯಚಿತ್ರ ಕಲಾವಿದೆ, ಲೇಖಕಿ, ಕಥೆಗಾರ್ತಿ ಎಲ್ಲ ಕೂಡ ಆಗಿದ್ದೀನಿ. ಎಲ್ಲ ನನ್ನ ಹವ್ಯಾಸಗಳು. ನಾನು ಹೇಳಬೇಕು ಅಂದರೆ ಗೃಹಿಣಿಯಾಗಿದ್ದರೂ ಸಮಾಜಪರವಂತಹ ಒಂದು ಕಾಳಜಿಯನ್ನು ಹೊಂದಿದ್ದೀನಿ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಸಮಾಜಪರವಾದಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಜೊತೆಗೆ ಕೈ ಜೋಡಿಸಿ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅನೇಕ ಸಾಹಿತ್ಯ ಸಂಸ್ಥೆಗಳಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ಅನೇಕ ಸಾಹಿತ್ಯ ಸಂಸ್ಥೆಗಳಲ್ಲೂ ಕೂಡ ಸದಸ್ಯಳಾಗಿದ್ದು ಸಾಹಿತ್ಯಪರವಾದಂಥ ಒಲವನ್ನು ಹೊಂದಿದ್ದು, ಅದರ ಜೊತೆಗೆ ಸಮಾಜಮುಖಿಯಾದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನ ಕೈಲಾದ ಮಟ್ಟಿಗೆ ಕೈ ಜೋಡಿಸ್ತಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೀನಿ. ಸಮಾಜ ಸೇವೆಯಲ್ಲಿ ಬಹಳ ಆಸಕ್ತಳು ಕೂಡ ಆಗಿದ್ದೀನಿ ಅಂತ ಹೇಳ್ಬೋದು. ನಾನು ಇದುವರೆಗೆ 4 ಪುಸ್ತಕಗಳನ್ನು ಹೊರತಂದಿದ್ದೀನಿ. ವಿಚಾರ ಮಂಜರಿ, ಮತ್ತು ಕಥಾ ಸಂಕಲನವಾದಂತಹ ಜೀವನ ರಾಗ, ಮತ್ತು ಭಾವಶರದಿ ಅನ್ನುವಂಥ ಒಂದು ಕವನ ಸಂಕಲನ, ಮತ್ತು ಇನ್ನೊಂದು ಶ್ರೀಗಂಧ ಅಂಥೇಳಿ ಮತ್ತೊಂದು ಕವನ ಸಂಕಲನವನ್ನು ಇತ್ತೀಚೆಗೆ ಹೊರತಂದಿದ್ದೀನಿ. ಮೈಸೂರಿನ ವ್ಯಂಗ್ಯಚಿತ್ರ ಕಲಾವಿದೆ ಕೂಡ. ನನ್ನ ಬರಹಗಳು, ಕಥೆಗಳು, ಕವನಗಳು, ಲೇಖನಗಳು ಎಲ್ಲವೂ ಕೂಡ ರಾಜ್ಯದ ಅನೇಕ ಪ್ರಸಿದ್ಧ ಪತ್ರಿಕೆಗಳಾದಂತಹ ವಿಶ್ವವಾಣಿ, ಕರ್ಮವೀರ, ಮಂಗಳ, ಸುಧಾ, ತರಂಗ, ಪ್ರಜಾನುಡಿ, ಪ್ರಜಾಸತ್ಯ, ಹೀಗೆ ಮೈಸೂರು ಮಿತ್ರ, ಆಂದೋಲನ, ಹೀಗೆ ಕರ್ನಾಟಕದ ಬಹುತೇಕವಾದಂತಹ ಪ್ರಸಿದ್ಧವಾದಂತಹ ಪತ್ರಿಕೆಗಳಲ್ಲಿ ನನ್ನ ಬರಹಗಳು, ವ್ಯಂಗ್ಯಚಿತ್ರಗಳು, ಲೇಖನಗಳು ಎಲ್ಲ ಕೂಡ ಪ್ರಕಟವಾಗಿರೋದು ನನ್ನ ಸೌಭಾಗ್ಯ ಅಂತಲೇ ಹೇಳಬಹುದು. ಇತ್ತೀಚೆಗೆ ಕಳೆದ ಜನವರಿ ತಿಂಗಳಲ್ಲಿ ನನ್ನ ಒಂದು ಸಂದರ್ಶನ ಕೂಡ ಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ನನ್ನ ಸಾಹಿತ್ಯ ಸಾಧನೆಯನ್ನು ಮತ್ತು ವ್ಯಂಗ್ಯಚಿತ್ರಗಳಲ್ಲಿ ನನ್ನ ಸಾಧನೆಯನ್ನು ಗುರುತಿಸಿ ಸಂದರ್ಶನಕ್ಕೆ ಕರೆದಿದ್ದರು. ಹಾಗಾಗಿ ಅಲ್ಲಿ ಹೋಗಿ ಕೂಡ ನಾನು ಸಂದರ್ಶನವನ್ನು ನೀಡಿ ಬಂದಿದ್ದೀನಿ. ಅದು ಡಿ ಚಂದನದ ಶುಭೋದಯ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿದೆ ಕೂಡ. ಹಾಗೆಯೇ ಬೆಂಗಳೂರಿನ ಬಾಷ್ ಅನ್ನುವಂಥ ಗೊತ್ತಿರಬಹುದು ನಿಮಗೆಲ್ಲ, ದೊಡ್ಡ ಕೈಗಾರಿಕಾ ಸಂಸ್ಥೆ, ಅಲ್ಲಿ ಕೂಡ ಇತ್ತೀಚೆಗೆ ನನಗೆ ಅಲ್ಲಿನ ಕನ್ನಡ ಬಳಗದಿಂದ ನನಗೆ ಒಂದು ದೊಡ್ಡ ಸನ್ಮಾನ ಕೂಡ ಆಯಿತು. ಹೀಗೆ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನ, ಬಹುಮಾನಗಳನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಸಂತೋಷ ಪಡ್ತೀನಿ. ಧನ್ಯವಾದಗಳು. ಮೇಡಮ್, ಈಗ ಟ್ರೈಬ್ಸ್ಗಳಿಗೆ ಅಲೆಮಾರಿ ಜನಾಂಗಗಳನ್ನೇ ನೀವು ಅವ್ರನ್ನ ಗುರುತಿಸಿ ಅವರ ಕಷ್ಟ ಸುಖಗಳನ್ನ ಕೇಳಬೇಕು ಅಂತ ಏನಕ್ಕೆ ಅನಿಸ್ತು? ಸರ್, ನನಗೆ ಬಾಲ್ಯದಿಂದ ನಾನು ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ. ಮೊದಲಿಂದನೂ ಕೂಡ ನಾನು ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ. ಸರ್ಕಾರಿ ಶಾಲೆಗಳು ಅಂದರೆ ಗೊತ್ತು ನಿಮಗೆ, ಎಲ್ಲ ಥರದ ಜಾತಿಯದವರು, ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಕೂಡ ಮಕ್ಕಳುಗಳು ಬರ್ತಿರ್ತಾರೆ. ಅನೇಕ ಜನ ನನಗೆ ಯಾವುದೇ ಜಾತಿ ಧರ್ಮದ ವ್ಯತ್ಯಾಸವಿಲ್ಲದೆ ಅನೇಕ ಮಕ್ಕಳುಗಳು ನನಗೆ ಸ್ನೇಹಿತೆಯರಾಗಿದ್ದರು. ಅವರಲ್ಲಿ ಕೆಲವು ಮಕ್ಕಳುಗಳು ನಾನು ಹುಣಸೂರಿನಲ್ಲಿ ಓದ್ತಿದ್ದಾಗ ಕೆಲವು ಮಕ್ಕಳುಗಳು ಈ ಏನೇ ಹೇಳ್ತೀವಿ ತಳಮಟ್ಟದ ಸಮುದಾಯ ಅಂತ ಹೇಳಿ ನಾವು ಹೇಳ್ಬೋದು, ಅಂತಹ ಕುಟುಂಬದಿಂದಂತಹ ಬಂದಂತಹ ಮಕ್ಕಳುಗಳು ನನಗೆ ಬಹಳ ಆತ್ಮೀಯರ ಗೆಳೆಯರಾಗಿದ್ದರು. ಹಾಗಾಗಿ ನನಗೇನಿಸ್ತು ಅಂದರೆ, ಅವರು ಶಾಲೆಗೆ ಯಾಕೆ ಬರ್ತಾಯಿದ್ರು, ಶಾಲೆಗೆ ಬರದೇ ಇರೋಕ್ಕೆ ಕಾರಣಗಳೇನು, ಅವರು ಹೇಗೆಲ್ಲ ಅವರು ನಡ್ಕೋತಾಯಿದ್ರು, ಅವ್ರ ಜೀವನದ ಕಷ್ಟಗಳೇನು ಅನ್ನೋದನ್ನು ಬಹಳ ಹತ್ತಿರದಿಂದ ಕಾಣುವಂತಹ ಅವಕಾಶ ನನಗೆ ಸಿಗ್ತಾ ಬಂತು. ಹಾಗಾಗಿ ಆವಾಗಲಿಂದನೂ ಕೂಡ ಈ ಸಮಾಜದ ಈ ಕೆಲವು ನೀವು ಏನೇ ಹೇಳ್ತೀರಾ, ಈ ತಳ ಸಮುದಾಯದ ಜನ ಅಂತ ಏನೇ ಹೇಳ್ತೀರಾ, ಕೆಲವರು ಏನಾಗಿದ್ದಾರೆ, ಅದರಲ್ಲಿ ಕೆಲವರು ಸರ್ಕಾರದ ಯೋಜನೆಗಳನ್ನು ಬಳಸ್ಕೊಂಡು ಈಗ ಏನಾಗಿದ್ದಾರೆ, ಶಿಕ್ಷಣ ಪಡ್ಕೊಂಡು ಬಹಳ ಆರ್ಥಿಕವಾಗಿ ತುಂಬ ಸಬಲರಾಗಿದ್ದಾರೆ ಕೂಡ. ಒಳ್ಳೆಯ ಶಿಕ್ಷಣಗಳನ್ನ ಪಡ್ಕೊಂಡು ಈ ಹೊರಗಡೆ ದೇಶಗಳಿಗೂ ಕೂಡ ಹೋಗಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇದ್ದಾರೆ. ಆದರೆ ಅದನ್ನು ಬಿಟ್ಟು ನಾವು ತಳ ಸಮುದಾಯದ ಕೆಲವು ವರ್ಗಗಳನ್ನು ನಾವು ನೋಡೋದಾದರೆ, ಈ ಕುರುಬರಾಗಿರಬಹುದು, ಈ ಅಲೆಮಾರಿ ಜನಾಂಗಗಳಾಗಿರಬಹುದು, ಈ ತಳಮಟ್ಟದ ಸಮುದಾಯಗಳಲ್ಲಿ ಬರುವಂಥ ಪರ್ಟಿಕ್ಯುಲರ್ಗೆ ಬರುವಂಥ ಕೆಲವು ವರ್ಗಗಳೇನಿದೆ, ಜೇನು ಕುರುಬರಾಗಿರ್ಬೋದು, ಸೋಲಿಗರಾಗಿರ್ಬೋದು, ಕಾಡು ಕುರುಬರಾಗಿರ್ಬೋದು, ಗೊಲ್ಲರಾಗಿರ್ಬೋದು, ಇಂಥ ಜನಗಳು ಏನಿದ್ದಾರೆ, ನಾನು ನೋಡಿದ ಹಾಗೆ, ನಾನು ಗಮನಿಸಿದ ಹಾಗೆ ಅದರಲ್ಲಿರೋ ಎಷ್ಟೋ ಕುಟುಂಬದ ಜನಗಳು ಇನ್ನೂ ಅವರು ಶಿಕ್ಷಣವನ್ನು ಕೂಡ ಪಡ್ಕೊಂಡಿಲ್ಲ. ಆ ಮಕ್ಕಳನ್ನ ನೋಡಿದಾಗ ನನಗೆ ಇವಾಗ ಒಬ್ಬ ಲೇಖಕಿಯಾಗಿಯೋ ಅಥವಾ ಅದೆಲ್ಲ ಹೊರತುಪಡಿಸಿದ್ರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ನೋಡಿದ್ರು ಕೂಡ ಬಹಳ ಬೇಸರ ಅಂತ ಅನಿಸುತ್ತೆ. ಈ ಇಷ್ಟೊಂದು ಪ್ರಪಂಚ ಮುಂದುವರೆದಿರುವಂತಹ ಕಾಲದಲ್ಲಿ ಕೂಡ ಮಕ್ಕಳುಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರಲ್ಲ. ಅವ್ರ ತಂದೆ ತಾಯಿಗಳು, ನಾನು ಈ ಮಕ್ಕಳನ್ನ ಕೇಳಿದಾಗ, ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆವಾಗ ನನ್ನ ಮಕ್ಕಳುಗಳನ್ನ ಯಾಕೆ ಶಾಲೆಗೆ ಬರಲ್ಲ ಅಂತ ಕೇಳಿದಾಗ, ನಾನು ದುಡಿಯೋಕ್ಕೆ ಹೋಗ್ತೀನಿ ಅನ್ನೋಂಥ ಮಕ್ಕಳುಗಳನ್ನ ಕೂಡ ನಾನು ಕೇಳಿದ್ದೀನಿ. ಆಗ ಬಹಳ ಮನಸ್ಸಿಗೆ ತುಂಬ ನೋವಾಯಿತು. ಇದೇನು ಆಡೋ ವಯಸ್ಸಿನ ಮಕ್ಕಳುಗಳು ದುಡಿಯೋಕ್ಕೆ ಹೋಗಬೇಕಾ ಅಂತ ಅನಿಸ್ತು. ಯಾಕೆ, ನಿನಗೆ ಶಾಲೆಯಲ್ಲಿ ಊಟ ಎಲ್ಲ ಕೊಡ್ತಾರಲ್ಲ, ಬಿಸಿ ಊಟ ವ್ಯವಸ್ಥೆಗಳಿದೆ, ಪೌಷ್ಟಿಕವಾದ ಆಹಾರವನ್ನು ಕೊಡುವಂತಹ ವ್ಯವಸ್ಥೆ ಇದೆ, ಎಲ್ಲ ಇದು ಯಾಕೆ ಶಾಲೆ
ಶಾಲೆಗೆ ಹೋಗಲ್ಲ ಅಂತಂದರೆ ನಮ್ಮ ತಂದೆ ತಾಯಿ ಬೇರೆ ಕೆಲಸಕ್ಕೋಸ್ಕರ ಬೇರೆ ಊರಿಗೆ ಹೋಗಿದ್ದಾರೆ, ನಾನು ಅವ್ರ ಜೊತೆಗೆ ಹೋಗಬೇಕು, ಹಾಗಾಗಿ ನಾನು ಸ್ಕೂಲ್ನ ಬಿಟ್ಬಿಡ್ತೀನಿ, ಸ್ಕೂಲ್ಗೆ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತು. ಅಂದರೆ ತಂದೆ ತಾಯಿಗಳ ಒಂದು ಆರ್ಥಿಕವಾದಂಥ ಹೊಡೆತಗಳಿಂದ ಅವ್ರು ಅನುಭವಿಸೋಂಥ ಕಷ್ಟ ಸಂಕಷ್ಟಗಳು, ಕಾರ್ಪಣ್ಯಗಳೇನಿದೆ, ಅದು ಡೈರೆಕ್ಟಾಗಿ ಆ ಸಮುದಾಯ, ತಳವರ್ಗದ ಸಮುದಾಯದ ಕೆಲವು ಈಗ ನಾನು ಹೇಳಿದಂಥ ಉಲ್ಲೇಖಿಸಿದಂಥ ಮಕ್ಕಳ ಮೇಲೆ ನೇರವಾಗಿಯೇ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸಮಾಜದ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನನಗೆ, ಮತ್ತು ಸಮುದಾಯದ ಒಂದು ಧ್ವನಿಯಾಗಿ, ನಾನು ಲೇಖಕಿಯಾಗಿ ಒಬ್ಬ ಧ್ವನಿಯಾಗಿ ನಾನು ಹೇಳಬೇಕು ಅಂತಂದರೆ, ಇಂತಹ ಸಮುದಾಯದ ಮಕ್ಕಳಿಗೆ ಖಂಡಿತವಾಗಿಯೂ ಶಿಕ್ಷಣ ದೊರಿಬೇಕು. ಅದಕ್ಕೆ ಸಮಾಜದ ಎಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ಆ ಮಕ್ಕಳು ಏನು ಮಾಡಬೇಕು, ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣವನ್ನು ಕೊಟ್ಟರೆ ನೀವು ಬಹುತೇಕವಾಗಿ ನಾವು ಸಾಧನೆ ಮಾಡ್ದಂಗೆ. ಆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವ್ರಿಗೇನು ಶಿಕ್ಷಣದಿಂದ ವಂಚಿತರಾಗೋಕ್ಕೆ ಏನು ಕಾರಣಗಳಿದೆ, ಸರ್ಕಾರ ಆಗಿರಬಹುದು, ನಾವು ನಮ್ಮಂಥ ಪ್ರಜ್ಞಾವಂತ ನಾಗರಿಕರಾಗಿರಬಹುದು, ಅಥವಾ ನಿಮ್ಮಂತಹ ಸಮುದಾಯದ ಮಾಧ್ಯಮ ವರ್ಗದವರಾಗಿರ್ಬೋದು, ಆ ಕಾರಣಗಳನ್ನು ಹೆಕ್ಕಿ ತೆಗೆದು ಅವ್ರಿಗೆ ಶಾಲೆಗೆ ಹೋಗುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ರೆ ಬಹುಶಃ ಆ ಮಕ್ಕಳುಗಳು ಶಾಲೆಯಿಂದ ಹೊರಗುಳಿಯಲ್ಲ, ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೋತಾರೆ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ್ರೆ ಸಹಜವಾಗಿ ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಸಮಾಜದ ಮುಖ್ಯವಾಹಿನಿಗೆ ಬಂದರೆ ಅವರು ನಮ್ಮಂತೆ ಬಾಳಬಹುದು, ಬದುಕಬಹುದು. ಅವರು ಬೇರೆ ಅವರು ಭಿಕ್ಷೆ ಬೇಡೋದು ಅಥವಾ ಊರಿಂದ ಊರಿಗೆ ಅಲೆದಾಡುವಂಥದ್ದು ಪರಿಸ್ಥಿತಿಗಳು, ಅವರು ಶಿಕ್ಷಣದಿಂದ ಸಂಪೂರ್ಣವಾಗಿ ಹೊರಗಡೆ ಉಳಿಯುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಲಾರದು ಅಂತ ನಾನಾದರೂ ಅನ್ಕೋತೀನಿ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಹೇಳಬೇಕು ಅಂದರೆ ಈ ಹಾಯಿ ಮೈಸೂರಿನವರು ಏನು ಇವಾಗ ನಮ್ಮ ಮನೆಗೆ ಬಂದು ನಮ್ಮನ್ನ ಸಂದರ್ಶನವನ್ನು ತಗೊಂಡು ಎಷ್ಟು